ಇಂಪಾರ್ಟೆಂಟ್ ಡೇಟಾ ಎಲ್ಲ ಈಗಿನ ಕಾಲದಲ್ಲಿ ನಾವು ಫೋನಲ್ಲೇ ಇಟ್ಕೊಂಡ್ಬಿಡ್ತೀವಿ. ಅನ್ಫಾರ್ಚುನೇಟ್ಲಿ ಬಿದ್ದೋಯ್ತು ಅಂದರೆ ಡೇಟಾ ಹೋಯ್ತು ಅಂತ ಅಂದ್ಕೊಂಡ್ಬಿಡ್ತೀವಿ. ಅದನ್ನ ಹೆಂಗೆ ರಿಟ್ರೀವ್ ಮಾಡಬೇಕು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ 1 ನಿಮಿಷ ನೋಡಿ, ನಿಮಗೆಲ್ಲ ನೀಟಾಗಿ ಅರ್ಥ ಮಾಡಿಸ್ಬಿಡ್ತೀನಿ. ಈ ಮಾಡೆಲ್ ಐಫೋನ್ 13 ನೋಡಿ, ಇದನ್ನು ಡೇಟಾ ಇಂಪಾರ್ಟೆಂಟ್ ಅಂತ ನಮ್ಮ ಹತ್ರ ಬಂದಿದೆ. ಈ ಫೋನ್ನ CPU ರಿಮೂವ್ ಮಾಡ್ತಾಯಿದ್ದೀನಿ. CPU ಮತ್ತು ನ್ಯಾನ್ನ ರಿಮೂವ್ ಮಾಡಿ ಬೇರೆ ಮದರ್ ಬೋರ್ಡಿಗೆ ಶಿಫ್ಟ್ ಮಾಡ್ತು ಅಂದರೆ ನಿಮ್ಮ ಡೇಟಾ ಸೇಫ್ ಆ್ಯಂಡ್ ಸೆಕ್ಯೂರ್ಡಾಗಿ ಬಂದುಬಿಡುತ್ತೆ. ಆ ಪ್ರೋಸೆಸ್ನ ನಿಮ್ಗೆ 1 ನಿಮಿಷದಲ್ಲಿ ಹೇಳೋ ಪ್ರಯತ್ನ ನಂದು. ನೋಡಿ, ಇದು CPU ರೀಬಾಲಿಂಗ್ ಮಾಡ್ತಾಯಿದ್ದೀನಿ. ರೀಬಾಲಿಂಗ್ ಮಾಡಿಬಿಟ್ಟು ನಾವು ಹೊಸ ಮದರ್ ಬೋರ್ಡಿಗೆ ಶಿಫ್ಟ್ ಮಾಡ್ತು ಅಂದರೆ ನಿಮ್ಮ ಡೇಟಾ 100% ಸಿಗುತ್ತೆ. ಆದರೆ ನೀವು ಬೇರೆ ಕಡೆ ಕೊಟ್ಟಿರಬಾರ್ದು ರಿಪೇರ್ ಮಾಡೋಕ್ಕೆ, ಯಾಕಂದರೆ ಇದು CPU ಅನ್ನೋದು ತುಂಬ ಸೆನ್ಸಿಟಿವ್ ಪಾರ್ಟು. ಇದನ್ನು ರೀಬಾಲಿಂಗ್ ಮಾಡೋದು ಕೂಡ ಅಷ್ಟೇ ಸೇಫಾಗಿ ಮಾಡಬೇಕಾಗುತ್ತೆ. ನೋಡಿ, ನಾನು ನೀಟ್ ಆ್ಯಂಡ್ ಕ್ಲೀನಾಗಿ CPU ಮತ್ತು ನ್ಯಾನ್ನ ರಿಮೂವ್ ಮಾಡಿ ರೀಬಾಲ್ ಮಾಡಿದ್ದೀನಿ. ಇದು ಈ ಬೋರ್ಡಿಂದ ತೆಗೆದುಬಿಟ್ಟು ಹೊಸ ಬೋರ್ಡಿಗೆ ನಾನು ಶಿಫ್ಟ್ ಮಾಡ್ತಾಯಿದ್ದೀನಿ. ಶಿಫ್ಟ್ ಮಾಡಿ ಲೇಯರ್ನೆಲ್ಲ ಕುಂಡ್ರಿಸ್ಬೇಕಾಗುತ್ತೆ. ಲೇಯರ್ನೆಲ್ಲ ಕುಂಡ್ರಿಸ್ತು ಅಂದರೆ ನಮಗೆ ಮದರ್ ಬೋರ್ಡ್ ಕಂಪ್ಲೀಟ್ಲಿ ಆನ್ ಆಗುತ್ತೆ. ನಾನು ಅದೇ ಥರ ಮಾಡಿದ್ದೀನಿ. ಮಾಡಿದ್ಮೇಲೆ ಡೇಟಾ ಕಂಪ್ಲೀಟಾಗಿ ಬಂದಿದೆ. ಇದೇ ರೀತಿ ನೀವು ಮಾಡಿಸ್ಕೊಬೇಕು ಅಂದರೆ ನಿಮ್ಮ ಫೋನು ಸಡನ್ಲಿ ಡೆಡ್ ಆಗಿರಲಿ ಅಥವಾ ವಾಟರ್ ಡ್ಯಾಮೇಜ್ ಆಗಿರಲಿ, ಐಫೋನ್ ಏನೇ ಇಶ್ಯೂ ಆಗಿದ್ರು ಮದರ್ ಬೋರ್ಡ್ನ ನೀವು ರಿಪೇರ್ ಮಾಡಿಸ್ಕೊಬೋದು. ರಿಪೇರ್ ಮಾಡಿಸ್ಕೊಬೇಕು ಅಂದರೆ ನನ್ನ ಅಕೌಂಟ್ನ ಫಾಲೋ ಮಾಡಿಟ್ಕೊಳ್ಳಿ. ಈ ವಿಡಿಯೋನ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಇದೇ ರೀತಿ ಯಾರನ್ನ ಫೇಸ್ ಮಾಡ್ತಿದ್ರೆ ಅಂಥವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.